ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮಗೆಲ್ಲ ನಾನು ಪ್ರತಿಯೊಂದು ಡಿಸ್ಟಿಕ್ಗಳ ಬಗ್ಗೆ ದಿನನಿತ್ಯ ಹೇಳೋಕ್ಕೆ ಹೊರಟಿದ್ದೇನೆ. ಸೊ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರುವಂತಹ ಡಿಸ್ಟಿಕ್ ನಮ್ಮದೇ ಆದಂತಹ ಕಲಬುರಗಿ ನಗರ. ಕಲಬುರಗಿ ಜಿಲ್ಲೆಯ ವಿಶೇಷತೆ ಏನು, ಇದರ ವಿಸ್ತೀರ್ಣ ಎಷ್ಟು, ಇಲ್ಲಿರುವ ಗಂಡು ಮತ್ತು ಹೆಣ್ಣಿನ ಅನುಪಾತ ಎಷ್ಟು, ಕಲಬುರಗಿ ನಗರದ ವಿಶೇಷತೆ ಏನು, ಕಲಬುರಗಿಯಲ್ಲಿ ಏನೆಲ್ಲ ನೋಡಕ್ ಸಿಗುತ್ತೆ, ಕಲಬುರಗಿ ಯಾವುದಕ್ಕೆ ಪ್ರಸಿದ್ಧ, ಕಲಬುರಗಿಯ ಇತಿಹಾಸ ಏನು ಅನ್ನುವಂತಹದ್ನ ಇವತ್ತಿನ ಈ ಒಂದು ಎಪಿಸೋಡ್, ಈ ಒಂದು ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ ಬನ್ನಿ. ಇಂದು ನಾವು ನೋಡ್ತಿರೋದು ಗುಲ್ಬರ್ಗಾದ ಬಗ್ಗೆ. ಕರ್ನಾಟಕದ ಈ ನಗರವನ್ನ ಕಲ್ಲಿನ ನಗರ ಎಂದು ಯಾಕೆ ಕರೆಯಲಾಗುತ್ತೆ ಗೊತ್ತಾ? ಈ ನಗರದ ಇತಿಹಾಸವೇನು, ಇಲ್ಲಿನ ವಿಶೇಷತೆ ಏನು? ಫ್ರೆಂಡ್ಸ್, ಗುಲ್ಬರ್ಗಾದ ಹೆಸರು ಮೊದಲು ಕಲಬುರ್ಗಿ ಅಂತಲೇ ಕರೆಯಲಾಗ್ತಿತ್ತು. ಕಲಬುರ್ಗಿ ಹೆಸರೇ ಸೂಚಿಸುವಂತೆ ಕಲ್ಲಿನ ನಗರವಿದು ಎಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯಕ್ಕೂ ಮೊದಲು ಈ ನಗರ ಹೈದರಾಬಾದ್ ರಾಜ್ಯದ ಒಂದು ಭಾಗವಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ 1948ರಲ್ಲಿ ಇದು ಸ್ವತಂತ್ರ ಭಾರತದ ಒಕ್ಕೂಟದ ಒಂದು ಭಾಗವಾಯಿತು. 1956ರಲ್ಲಿ ನಿಜಾಮನಿಂದ ಸ್ವಾತಂತ್ರ್ಯ ಪಡೆದ ನಂತರ ಹೈದರಾಬಾದ್ ರಾಜ್ಯವನ್ನ ಭಾಷಾವಾರು ಹಂಚಿಕೆ ಮಾಡಲಾಯಿತು. ಆಗ ಕಲಬುರ್ಗಿ ಮೈಸೂರು ರಾಜ್ಯದ ಒಂದು ಭಾಗವಾಯಿತು. ಬ್ರಿಟಿಷರಿಗೆ ಅತ್ಯಂತ ನೆಚ್ಚಿನ ಸ್ಥಳವಾಗಿತ್ತು ಕಲಬುರ್ಗಿ. ಈಗ ಕಲಬುರ್ಗಿ ಕರ್ನಾಟಕದ ಪೂರ್ವೋತ್ತರ ಭಾಗದಲ್ಲಿದೆ. ಕೃಷ್ಣಾ ಮತ್ತು ಭೀಮಾ ನದಿ ಇಲ್ಲಿ ಹರಿಯುತ್ತೆ. ಈ ನಗರದ ವಿಸ್ತೀರ್ಣ 10,954 ಸ್ಕ್ವೇರ್ ಕಿಲೋಮೀಟರ್ ಇದ್ದು, ಹಿಂದೂ ಧರ್ಮೀಯರ ಸಂಖ್ಯೆ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿನ ಜನಸಂಖ್ಯೆ 7,35,000 ಈ ನಗರದ ಲಿಟ್ರಸಿ ರೇಟ್ 65.65% ಇಲ್ಲಿ ಪ್ರತಿ 1000 ಪುರುಷರಿಗೆ 971 ಅನುಪಾತದಲ್ಲಿ ಮಹಿಳೆಯರಿದ್ದಾರೆ. ಕನ್ನಡ ಭಾಷೆ ಮಾತನಾಡುವವರ ಸಂಖ್ಯೆ ಇಲ್ಲಿ ಹೆಚ್ಚಾಗಿದೆ. ಆದರೆ ಅದರ ಜೊತೆಯಲ್ಲಿ ಮರಾಠಿ, ತೆಲುಗು, ಹಿಂದಿ, ಲಂಬಾಣಿ ಭಾಷೆ ಮಾತನಾಡುವವರು ಕೂಡ ನಮಗಿಲ್ಲಿ ಕಾಣಸಿಗುತ್ತಾರೆ. KA32 ಇಲ್ಲಿನ RTO ರಿಜಿಸ್ಟ್ರೇಷನ್ ಕೋಡ್ ಆಗಿದೆ. ಇಲ್ಲಿನ ಮಸಾಲೆ ಇಡೀ ಭಾರತವಷ್ಟೇ ಅಲ್ಲದೆ ವಿದೇಶಿಗರು ಕೂಡ ಇಲ್ಲಿನ ಮಸಾಲೆಯನ್ನ ಇಷ್ಟಪಡ್ತಾರೆ. ಕಲಬುರಗಿ ತೊಗರಿ ಬೇಳೆಗೆ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದಿದೆ. ಇದೇ ಕಾರಣಕ್ಕೆ ಇದನ್ನ ತೊಗರಿಯ ಕಣಜ ಎಂತಲೂ ಕರೆಯಲಾಗುತ್ತೆ. ಹೆಚ್ಚಿನವರು ಇಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು ಕಂಡರೆ ಬಿಸಿನೆಸ್ ಮತ್ತು ಇಂಡಸ್ಟ್ರಿಗಳಿಗೂ ಕೂಡ ಇಲ್ಲೇನು ಕಮ್ಮಿ ಇಲ್ಲ. ಕಲಬುರಗಿಯಲ್ಲಿ ಜೋಳ, ಗೋಧಿ, ಹತ್ತಿ, ಶೇಂಗಾ, ಹೆಸರು, ಕಬ್ಬು, ಹಣ್ಣುಗಳು ಮತ್ತು ಹೂವುಗಳನ್ನ ಇಲ್ಲಿ ಬೆಳೆಯಲಾಗುತ್ತೆ. ಕುರಿ ಸಾಕಾಣಿಕೆ ಮತ್ತು ದನ ಕರುಗಳು, ಎಮ್ಮೆಗಳ ಸಾಕಾಣಿಕೆ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ನಗರ ಇಲ್ಲಿನ ಆರ್ಕಿಟೆಕ್ಚರ್, ಧಾರ್ಮಿಕ ಕೇಂದ್ರಗಳು, ಮಂದಿರ, ಮಸೀದಿ, ಬೌದ್ಧ ವಿಹಾರಗಳಿಗೂ ಕೂಡ ತುಂಬಾನೇ ಫೇಮಸ್ ಆಗಿದೆ. ಇಲ್ಲಿನ ಐತಿಹಾಸಿಕ ಬಹುಮನಿ ಸುಲ್ತಾನರ ಕೋಟೆ ನೋಡಲು ತುಂಬಾ ಸುಂದರವಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿನ ಶರಣಬಸವೇಶ್ವರರ ದೇವಸ್ಥಾನ, ಬಂದೇ ನವಾಜರ ದರ್ಗಾ, ಬೌದ್ಧ ಮಂದಿರ ನೋಡಲು ಸುಂದರವಾಗಿದೆ ಮತ್ತು ಉತ್ತಮ ಐತಿಹಾಸಿಕ ಹಿನ್ನೆಲೆಯನ್ನ ಕೂಡ ಹೊಂದಿವೆ. ಚಂದ್ರಂಪಳ್ಳಿ ಡ್ಯಾಂ, ಕಲಬುರಗಿ ಝೂ ಪಾರ್ಕ್ ಸೇರಿದಂತೆ ಇನ್ನೂ ಹಲವು ಆಕರ್ಷಣೀಯ ಸ್ಥಳಗಳು ಕೂಡ ಕಲಬುರಗಿಯಲ್ಲಿವೆ. ಇಲ್ಲಿನ ತಿಂಡಿ ತಿನಿಸುಗಳ ಬಗ್ಗೆ ನೋಡೋದಾದ್ರೆ ಅದರಲ್ಲೂ ಕಮ್ಮಿ ಏನಿಲ್ಲ ಕಲಬುರಗಿ. ಜೋಳದ ರೊಟ್ಟಿ, ಶೇಂಗಾ ಹಿಂಡಿ, ಮಾವಿನ ಹಣ್ಣಿನ ಶೀಕರಣೆ, ಬೇಳೆ ಹೋಳಿಗೆ, ಸುಸ್ಲಾ, ಬಜ್ಜಿ, ಮಾಮು ಮಾಲ್ಪುರಿ ಸೇರಿದಂತೆ ಇನ್ನು ಮಾಂಸಾಹಾರಕ್ಕೆ ಬರೋದಾದ್ರೆ ಇಲ್ಲಿನ ಬಿರಿಯಾನಿ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದಿದೆ. ಕಲಬುರಗಿಯ ಊಟ ತಿಂಡಿಗಳು ತುಂಬಾನೇ ಸ್ಪೈಸಿಯಾಗಿದ್ದು ಇಲ್ಲಿನ ಈ ಸ್ವಾದ ನೀವು ಮರೆಯೋಕೆ ಸಾಧ್ಯವೇ ಇಲ್ಲ. ಇಲ್ಲಿನ ಕಲೆ, ವಾಸ್ತುಶಿಲ್ಪ ಸೇರಿದಂತೆ ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ಕಲಬುರಗಿ ಮುಂಚೂಣಿಯಲ್ಲಿದೆ. ಈ ನಗರಕ್ಕೆ ನೀವು ದೇಶದ ಯಾವ ಮೂಲೆಯಿಂದಲೂ ಬೇಕಾದರೂ ಆಕಾಶ ಮಾರ್ಗ, ರೈಲು ಮಾರ್ಗ ಸೇರಿದಂತೆ ರಸ್ತೆ ಮಾರ್ಗದಿಂದ ಭೇಟಿ ನೀಡಬಹುದು. ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಶರಣರ ನಾಡು, ಸೂಫಿ ಸಂತರ ಬೀಡೆಂದೇ ಖ್ಯಾತಿಯಾಗಿರುವಂತಹ ಕಲಬುರಗಿಯ ಇತಿಹಾಸವನ್ನ, ವಿಶೇಷತೆಯನ್ನ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡಿಸ್ಟಿಕ್ ಬಗ್ಗೆ, ಮತ್ತೊಂದು ಜಿಲ್ಲೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ.